ಇನ್ನು ಮೌರ್ಯರು ಮುಗಿದ ನಂತರ ನೆಕ್ಸ್ಟ್ ಬರೋರು ಶಾತವಾಹನ. ಶಾತವಾಹನರು ಇವ್ರದ್ದು ಒಂಥರ ಬೇರೆನೇ. ಈಗ ಇವರಲ್ಲಿ ಫುಲ್ ಫೇಮಸ್ ಯಾರು ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳ್ಬಿಟ್ಟು ಮೊನ್ನೆ ಮೂವಿ ಎಲ್ಲ ಬಂತಲ್ಲ. ಮೂವಿ ಬಂತು, ಬಟ್ ಕನ್ನಡಿಗರ ಆಂಧ್ರದವರ ರೈಟ್, ಇದು ಅದೊಂದು ವಿವಾದ ಇದೆ, ಇವರು ಕರ್ನಾಟಕದವರ ಅಥವಾ ಆಂಧ್ರದವರ ಅಂತ ಹೇಳ್ಬಿಟ್ಟು. ಅದನ್ನ ನಾವು ಹೇಗೆ ಹೇಳೋದು ಅಂದ್ರೆ ಆಂಧ್ರ ಕರ್ನಾಟಕ ಇವಾಗ ಆಗಿದಾವ, ತೆಲಂಗಾಣ ಆಂಧ್ರ ಕರ್ನಾಟಕ ಇವೆಲ್ಲ ಈಗಾಗಿದಾವ. ಆ ಸಮಯದಲ್ಲಿ ಅದು ಇರ್ಲಿಲ್ಲ. ಬಟ್ ಏನಂದ್ರೆ ಕೆಲವೊಬ್ರ ಇದ್ರ ಪ್ರಕಾರ ಬಳ್ಳಾರಿಯ ಹಿರೇಹಡಲ್ಗಿ ಅಂತ ಬರುತ್ತೆ, ಬಳ್ಳಾರಿಯಲ್ಲಿ ಅಲ್ಲಿಯವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ ಇವರ ರಾಜಧಾನಿ ಬಂದ್ಬಿಟ್ಟು ಶ್ರೀಕಾಕುಳಮನ್ನ ಮಾಡ್ಕೊಂಡಿರ್ತಾರೆ, ಹಾಗಾಗಿ ಇವರು ಆಂಧ್ರದವ್ರು ಇರ್ಬೋದು ಅನ್ನೋ ಇದು ಎರಡು ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಮತ್ತೆ ಶಾತಕರ್ಣಿಯಲ್ಲೂ ಸಹ ಇಬ್ರು ಬರ್ತಾರೆ. ಇವನು ಗೌತಮ ಪುತ್ರ ಶಾತಕರ್ಣಿ. ಇವಾಗ ಗೌತಮಿ ಪುತ್ರ ಶಾತಕರ್ಣಿ ಮೂವಿಯಲ್ಲಿ ಹೆಣ್ಣ ಗಂಡ ಅನ್ನೋದು ತುಂಬಾ ಮುಚ್ಚಿಟ್ಟಿದ್ವಿ ವಿಷಯ. ಅದ್ರ ಬಗ್ಗೆ ಅಲ್ಲ, ಅದು ಬೇರೆ. ಅದು ನೀವು ಹೇಳ್ತಿರೋದು ರಾಣಿ ರುದ್ರಮದೇವಿ. ರುದ್ರಮದೇವಿ ಇವರು ಗೌತಮಿ ಪುತ್ರ ಶಾತಕರ್ಣಿ ಅಂದ್ರೆ ಅವನು ಎಲ್ಲರೂ ತಂದೆ ಹೆಸರು ಇಟ್ಕೊಂಡ್ರೆ ಆತ ತನ್ನ ತಾಯಿ ಹೆಸರು ಇಟ್ಕೊತಾನೆ. ತಾಯಿ ಹೆಸರು ಗೌತಮಿ. ಇದು ಸೇಮ್ ನಾನು ಕೂಡ ಬೇರೆಯವ್ರು ಕೂಡ. ಓಕೆ. ಆಮೇಲೆ ಇವರು ಶಾತಕರ್ಣಿಯಲ್ಲಿಯೂ ಸಹ ತುಂಬಾ ಜನ ರಾಜರು ಬರ್ತಾರೆ. ಶ್ರೀಮುಖ ಅಂತ, ಆಮೇಲೆ ಕನ್ನಯ್ಯ, ಕೃಷ್ಣ ಮೊದಲನೇ ಶಾತಕರ್ಣಿ ಅಂತ ಹೇಳ್ಬಿಟ್ಟು ಬರ್ತಾನೆ. ಆಮೇಲೆ ಇಲ್ಲಿ ಈ ಸಮಯದಲ್ಲಿ ಅಂದ್ರೆ ಇವರು ಶಾತಕರ್ಣದ ಯಾವಾಗ ನಾವು ಹೇಳ್ತಾ ಇದೀವಿ ಅಂದ್ರೆ ಕ್ರಿಸ್ತಪೂರ್ವ 225 ಈಚೆ ಹೇಳ್ತಾ ಇದೀವಿ. ಇಲ್ಲಿವರೆಗೂ ಬರೋವರೆಗೂ 200 ವರ್ಷಗಳಾದ್ವು ಎಲ್ಲ ರಾಜರುಗಳು ಬಂದಿರೋರು. ಮೊಟ್ಟ ಮೊದಲನೇ ಅವ್ರ ರಾಣಿಯ ಹೆಸರು ಬರುತ್ತೆ ಇಲ್ಲಿ, ಏನಂದ್ರೆ ನಾಗನಿಕಳು ಅಂತ ಹೇಳ್ಬಿಟ್ಟು. ಅಂದ್ರೆ ಈ 40 ಕ್ರಿಸ್ತಪೂರ್ವ 40-51 ಶತಮಾನದಲ್ಲಿ ಒಬ್ಬ ರಾಣಿ ನಮ್ಮನ್ನ ಆಳಿದಾಳೆ ಅಂತ ಹೇಳ್ಬಿಟ್ಟು. ಅಂದ್ರೆ ಈಗ ನಾವು ಸುಮ್ಮನೆ ಕೆಲವರು ಆಡಂಬರದ ಮಾತುಗಳು ಅಥವಾ ಇದು ಕೆಲವೊಂದು ವಿಷಯಗಳನ್ನ ಹೇಳ್ತಾ ಇರ್ತಾರೆ, ಹೆಣ್ಣಿಗೆ ಸಮಾನತೆ ಇರ್ಲಿಲ್ಲ, ಈ ತರ ಕೆಲವರು ಮಾತು ಇರ್ತವೆ. ಹಾಗೇನಿರ್ಲಿಲ್ಲ. ನಾವು ಆಗಲೂ ಸಹ ಓರ್ವ ರಾಣಿ ಅಂತ ಹೇಳ್ಬಿಟ್ಟು ಸ್ವೀಕಾರ ಮಾಡಿದ್ವಿ. ಆಕೆ ಇಡೀ ಭಾರತನೂ ಆಗಿರ್ಬೋದು, ನಮ್ಮ ಕರ್ನಾಟಕ ಆಗಿರ್ಬೋದು, ನಮ್ಮ ಕಲಬುರಗಿಯನ್ನು ಸಹ ಆಳಿದ್ಲು ಅಂತ ಹೇಳ್ಬಿಟ್ಟು ನಾಗನಿಕಳು. ಅವರಾದ ಮೇಲೆ ನೆಕ್ಸ್ಟ್ ಬರೋದು ಇವರು ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳಿ. ಇವ್ರು ಬರೋವರೆಗೂ ಆಲ್ಮೋಸ್ಟ್ ಇದು ಶಾತವಾಹನರದ ಅವರ ವೈಭವ ಏನಿರುತ್ತಲ್ಲ ಅದು ಕಳ್ಕೊಂಡಿರುತ್ತೆ. ಪಲ್ಲವರು ಮತ್ತೆ ಇವರು ಶಕರು ತುಂಬಾ ಬಲಿಷ್ಠರಾಗಿರ್ತಾರೆ. ಇವರು ಒಂದೊಂದೇ ಪ್ರದೇಶವನ್ನ ಕಳ್ಕೊಂಡು ಬಂದು ಚಿಕ್ಕದಾಗಿರುತ್ತೆ ಇವ್ರ ಪ್ರದೇಶ. ಇವರು ಬಂದ ಮೇಲೆ ಮತ್ತೆ ಇವರ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ತಾರೆ ಗೌತಮ ಪುತ್ರ ಶಾತಕರ್ಣಿ. ಅವಾಗ ಇವರು ರುಸ್ಮಿಕ, ಅಸ್ಮಾಕ, ವೈಜಯಂತಿ, ಮೂಲಕ, ವಿದರ್ಭ, ಸೌರಾಷ್ಟ್ರ, ಅವಂತಿ, ಕುಕುರ ಈ ತರ ಎಲ್ಲಾ ದೇಶಗಳನ್ನ ಸೋಲಿಸ್ತಾ ಹೋಗ್ತಾರೆ. ಇದರಲ್ಲಿ ವಿದರ್ಭ ಅಂತ ಹೇಳಿದ್ರೆ ಅದು ನಮ್ಮ ಬೀದರ್. ಕಲಬುರಗಿ ಅಂತ ಯಾವ ಪ್ರದೇಶ? ಇಲ್ಲಿ ಕಲಬುರಗಿ ಅಂತ ಇಲ್ಲ, ಆದ್ರೆ ಋಷಿಕಾ ಅಂತ ಹೇಳ್ತೀವಲ್ಲ, ಋಷಿಕಾ ಅಂದ್ರೆ ಕೃಷ್ಣಾ ನದಿಯ ಪ್ರದೇಶ ಅಂತ ಹೇಳ್ಬಿಟ್ಟು. ರಾಯಚೂರು ಈ ಕಡೆ ಇರ್ಬೋದು ಅಂತ ಹೇಳ್ಬಿಟ್ಟು ಒಂದು ಅನುಮಾನ. ಆಮೇಲೆ ಇದು ಯಾವುದು ಸೌರಾಷ್ಟ್ರ ಅಂದ್ರೆ ಗುಜರಾತ್. ಇನ್ನೊಂದು ಬರುತ್ತೆ ಕುಕುರ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅದು ಮುಂದಿನ ಇದ್ರಲ್ಲಿ ಇರ್ಬೇಕು. ಸಿಂಹಳ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಶ್ರೀಲಂಕಾದವರು ಸಹ ಅವ್ರನ್ನ ನಮ್ಮ ಚಾಲುಕ್ಯರು ಸೋಲಿಸ್ತಾರೆ ಅಂತ ಹೇಳ್ಬಿಟ್ಟು ಮುಂದಿನ ಇದ್ರಲ್ಲೂ ಬರುತ್ತೆ ಅದು. ಇನ್ನು ಇಲ್ಲಿ ಸಿಗದೆ ಇರೋದೇನು ಲಿಂಕ್ ಸಿಗದೆ ಇರೋದು ಅಂದ್ರೆ ಶಾತವಾಹನರ ಆದ್ಮೇಲೆ 225 735 ಅಥವಾ 53 ಇಲ್ಲಿ ಬರೋರು ನಮ್ಮ ಮಳಖೇಡ್ ರಾಷ್ಟ್ರಕೂಟರು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಈ ಮಧ್ಯದ್ದು ಒಂಚೂರು ಮಿಸ್ ಆಗುತ್ತೆ. ಇದನ್ನ ಫಿಲ್ ಹೆಂಗ್ ಮಾಡ್ಬೇಕಂದ್ರೆ ನಾವು ಇಲ್ಲಿ ಬನವಾಸಿ ಕದಂಬರು ಅಲ್ಲಿಂದ ಅಥವಾ ಗಂಗರು ಇವ್ರನ್ನ ತಗೋಬೇಕು. ಅಂದ್ರೆ ಹೇಗಿರುತ್ತೆ ಅಂದ್ರೆ ಪ್ರದೇಶ ಯಾವತ್ತು ಖಾಲಿ ಇರ್ಲಿಲ್ಲ. ಅಂದ್ರೆ ಅಷ್ಟು ದಿನ ಇಲ್ಲಿ ಜನಸಂಖ್ಯೆ ಇರ್ಲಿಲ್ಲ, ಜನಸಾಮಾನ್ಯ ಜೀವನ ಇರ್ಲಿಲ್ಲ ಅಂತಲ್ಲ, ಇತ್ತು. ಅದನ್ನ ಆಳುವವರು ಇತ್ತು, ಎಲ್ಲಾನು ಯಾರಿದ್ರು ಅನ್ನೋದು ಇಲ್ಲ. ಇವಾಗ